ನಾನು ಅನಿಲ್ ಕುಮಾರ್ ಹಿರೇಮಠ್, ಹಿರಣ್ಯಕೇಶಿ ನದಿ ನೀರು ಬಳಕೆದಾರ ಸಂಘದ ಅಧ್ಯಕ್ಷರು ಹಾಗೂ ಸ್ವಾಭಿಮಾನಿ ಸಂಘ ಸಮೂಹದ ಅಧ್ಯಕ್ಷರು. ನಾನು ಇವತ್ತು ಈ ಸುದ್ದಿಗೋಷ್ಠಿ ಮೂಲಕ ನಮ್ಮೆಲ್ಲ ಬಾಂಧವರಿಗೆ, ರೈತರಿಗೆ ಹಾಗೂ ಹುಕ್ಕೇರಿ ತಾಲೂಕಿನ ಜನರಿಗೆ ತಿಳಿಸಲು ಬಯಸುತ್ತೇನೆಂದರೆ, ಈಗಾಗಲೇ ನಾವು ಈ ಹುಕ್ಕೇರಿ ತಾಲೂಕಿನ 19 ಹಳ್ಳಿಗಳಿಗೆ ಯಾದಗೂಡ್, ಹುಕ್ಕೇರಿ, ಎಲ್ಲಿಮನೋಳಿ, ಅಮ್ಮನಗಿ, ನೇರ್ಲಿ, ಕಮತ್ನೂರ್, ಬೋರ್ಗಲ್, ಕೇಸ್ತಿ, ಐಕ್ವಾಟ್, ಸಂಕೇಶ್ವರ್, ಹುಕ್ಕೇರಿ, ಸಂಕೇಶ್ವರ್, ಆಮೇಲೆ ಬಾಡವಾಡಿ, ಸೋಲಾಪುರ್, ಹರ್ಗಾಪುರ್, ಕನಗಲ ಈ ಭಾಗಕ್ಕೆ ಮಲ್ಲಿಕಾರ್ಜುನ್ ಏತ್ ನೀರಾವರಿಯನ್ನು ಯೋಜನೆ ಮಾಡಿ ಅದನ್ನೇನು ಯೋಜನೆ ಈಗ ಆಲ್ರೆಡಿ DPR ರೆಡಿ ಆಗೈತಿ. DPR ರೆಡಿಯಾಗಿ ಮೊನ್ನೆ ಏನು ಸ್ಟ್ರೈಕ್ ಆಯ್ತು, ರೈತರು ಮಾಡಿದರು. ಆ ಸ್ಟ್ರೈಕ್ ಒಳಗೆ ಏನಾಯ್ತು, ವಾಟರ್ ಅಲೋಕೇಶನ್ ಇಲ್ಲ ಅಂತ ಹೇಳಿದರು ಕರ್ನಾಟಕ ನೀರಾವರಿ ನಿಗಮ ಮಂಡಳಿಯ MD ಅವರು. ಆದರೆ ಈ ಯೋಜನೆ ಏನು ಕೃಷ್ಣಾ ಕಣಿವೆಯಲ್ಲಿ ನೀರು ಐತಿ, ಅದಕ್ಕೆ ನಮಗೆ ನೀರು ಅಲೋಕೇಶನ್ ಮಾಡಬೇಕಾಗೈತಿ. ಫಕ್ತ ಇಳಕಲಿಗೆ ಅಷ್ಟ ಕೊಡತ್ತಾರೆ, ಅಂದ್ರೆ ಗ್ರಾವಿಟಿ ಫ್ಲೋಗೆ ಅಷ್ಟೇ ಕೊಟ್ಟಾರೆ. ನಮಗೆ ಅಲೋಕೇಶನ್ ಈಗ ಆಧುನಿಕ ತಂತ್ರಜ್ಞಾನ ಲಿಫ್ಟ್ ಇರಿಗೇಷನ್ ಏನೈತಿ ಇದಕ್ಕೂ ಕೊಡೋದು ಅವಶ್ಯ ಐತಿ. ಈಗ 5-6 ವರ್ಷ ಆಯ್ತು ಸರ್ಕಾರಕ್ಕೆ ಆಲ್ರೆಡಿ ನಿರ್ದೇಶನ ನೀರಾವರಿ ಮಂಡಳಿದವ್ರು ಮಾಡಿದ್ದಾರೆ, ಅದಕ್ಕೆ ಅಲೋಕೇಶನ್ ಮಾಡಿರುತ್ತೆ. ಇನ್ನೂವರೆಗೆ ಅಲೋಕೇಶನ್ ಮಾಡಿಲ್ಲ. ಅದಕ್ಕೆ ನಾವು ಮೊನ್ನೆ CPC ಸೆಕ್ಷನ್ 80 ಒಳಗೆ ನೋಟಿಸ್ ಕೊಟ್ಟಿದ್ದೆವು ಗೌರ್ಮೆಂಟಿಗೆ ನೋಟಿಸ್ ಕೊಟ್ಟಿದ್ದೀವಿ ಕಿ ನೀವು ವಾಟರ್ ಅಲೋಕೇಶನ್ ಮಾಡಿರಿ. ಯಾವುದೇ ಸರ್ಕಾರಕ್ಕೆ ಮೊದಲು ನಾವು ಅವ್ರ ಮೇಲೆ ದಾವೆ ಹಾಕಬೇಕಾದ್ರೂ ಒಂದು ನೋಟಿಸ್ ಕೊಡಿವಿ. ಸೆಕ್ಷನ್ 80 ಒಳಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಶಾಲಿನ್ ರಜನೀಶ್ ಆಗಲಿ, ವಾಟರ್ ರಿಸೋರ್ಸ್ ಆಗಲಿ ಕೊಟ್ಟೈತಿ. ಇನ್ನು 1.5 ತಿಂಗಳು ಮುಗಿದೈತಿ. ನಾವು ಒಂದು 15 ದಿವಸ ಐತಿ. 15 ದಿವಸ ಒಳಗೆ ಅವ್ರು ನಮ್ಗೆ ಉತ್ತರ ಕೊಟ್ಟರು ಸರಿ. ಇಲ್ಲಾಂದ್ರೆ ನಾವು ಹೈಕೋರ್ಟಿಗೆ ರಿಟ್ ಮೆಂಡಮಸ್ ಹಾಕೋರ್ದು. ಅಂದರೆ ಹೈಕೋರ್ಟಿಂದ ಸರ್ಕಾರಕ್ಕೆ ಆದೇಶ ಮಾಡಿಸೋದೈತಿ, ನೀವು ಇವ್ರು ವಾಟರ್ ಅಲೋಕೇಶನ್ ಮಾಡಿರುತ್ತೆ. ಇದನ್ನು ಹೇಳೋ ಸಲುವಾಗಿ ನಾವು ಒಂದು ಮೆಂಡಮಸ್ ಹಾಕೋರ್ದೆವು, ರಿಟ್ ಅರ್ಜಿ. ಈ ರಿಟ್ ಅರ್ಜಿ ಹಾಕೋದ್ರಿಂದ ಏನಾಗ್ತೈತಿ, ಇವತ್ತೇನು ಸರ್ಕಾರ ನಮಗೇನು ದಾದ ಫಿರ್ಯಾದಿಲ್ಲ. 7 ವರ್ಷದಿಂದ ಯೋಜನೆ, 5-6 ವರ್ಷ ಯೋಜನೆ ಮಾಡಿ ಬಿಟ್ಟೈತಿ. ವಾಟರ್ ಅಲೋಕೇಶನ್ ಮಾಡಿದ್ರೆ ಇದಕ್ಕೆ ಸ್ಕೀಮ್ ಆಗೋದಿಲ್ಲ. ಇದು ಎಸ್ಟಿಮೇಷನ್ ಮಾಡೋಕೆ ಕೋಟಿಗಟ್ಟಲೆ ರೊಕ್ಕ ಖರ್ಚು ಮಾಡಿದ್ದಾರೆ. ಆಮೇಲೆ ನಾವು ಬರೆದು 20 ಪಾನ್ಮ್ಯಾಗ ಅವರೊಂದು ಥೋಡೆ ಬರ್ದಾರ, ಅದಕ್ಕೆ ಕೋಟಿಗಟ್ಟಲೆ ಸರ್ವೆ ಮಾಡಿ ರಿಪೋರ್ಟ್ ಮಾಡಿದ್ದಾರೆ. ಇದು ಇಫೆಕ್ಟಿವ್ಲಿ ಇಂಪ್ಲಿಮೆಂಟ್ ಆದರೆ ಈ ಭಾಗ ಸುಧಾರಣೆ ಆಗೋದೈತಿ. 1 TMC ನೀರು ಸಲುವಾಗೈತಿ. ಇದು ವಾಟರ್ ಅಲೋಕೇಶನ್ ಮಾಡೋಕೆ ನಾವು ಈಗ ರಿಟ್ ಅರ್ಜಿ ಹಾಕಬೇಕಾಗೋದೈತಿ. 15 ದಿವಸ ನಂತರ ನಾವು ಅದನ್ನ ಎಲ್ಲರೂ ರೈತರು ಕೂಡಿ ಟ್ರಾಶಿ ರಿಟ್ ಅರ್ಜಿ ಹಾಕಿದ್ದೀವಿ ಅಂದ್ರೆ ಹೈಕೋರ್ಟ್ ಅವ್ರಿಗೆ ಆದೇಶ ಮಾಡ್ತೈತಿ, ನೀವು ಅಲೋಕೇಶನ್ ಮಾಡಿರುತ್ತೆ. ಈ ಅಲೋಕೇಶನ್ ಮಾಡಿಸ್ಕೊಂಡಿವಂದ್ರೆ ನಮ್ಗೆ ಇದು ಯೋಜನೆ ಇಂಪ್ಲಿಮೆಂಟ್ ಆಗ್ತೈತಿ. ಇದು ಇಂಪ್ಲಿಮೆಂಟ್ ಆಗಕ್ಕೆ ನಾವು ಹೈಕೋರ್ಟ್ಗೆ ಹೋಗೋರ್ದೆವು. ಇನ್ನೊಂದು 15 ದಿವಸ ತಡೀರಿ ಎಲ್ಲ ರೈತರಿಗೆ ಹೇಳಿ, ಈ ನಮ್ಮ ಭಾಗದ ರೈತರದ್ದು ಭಾಗ್ಯ ತೆರಿತಿ ಜರ್ಕರ್ತ ಇದು ನಮ್ಮದು ಯೋಜನೆ ಆದ್ಯದಂದ್ರೆ ನಾವೀಗ ಹೈಕೋರ್ಟ್ಗೆ ಹೋಗ್ಬೇಕಾಗೈತಿ. ಇದ್ರ ಬಗ್ಗೆ ಚಿಂತನೆ ನಡೆದೈತಿ. 15 ದಿವಸ ನಂತರ ಇದ್ರದ್ದು ಪೂರ್ಣ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತೈತಿ. ಇದಕ್ಕೆ ಹೇಳಿ ರೈತರ ಕಲ್ಯಾಣ ಆಗುವಂಥ ಈ ಯೋಜನೆ ನಮಗೆ ಸದ್ಬುದ್ಧಿ ಕೊಟ್ಟರು. ನಮ್ಮ ಸಂಘ ಸಮೂಹಕ್ಕೆ ನಾವು ಮಾಡಿದ್ದಕ್ಕೆ ಯಶಸ್ವಿ ಆಗೈತಿ. ಇನ್ನಷ್ಟು ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ನ್ಯಾಯಾಂಗ ವ್ಯವಸ್ಥೆಯಿಂದ ಆಡಳಿತಾತ್ಮಕ ವ್ಯವಸ್ಥೆ, ಸರ್ಕಾರಕ್ಕೆ ಆದೇಶ ಮಾಡಿಸುವಂಥ ವ್ಯವಸ್ಥೆ ನಾವು ರಿಟ್ ಮೆಂಡಮ್ಸ್ ಮಾಡಾರ್ದು ಅಂತ ಹೇಳಿ 2 ಮಾತುಗಳು ಮುಗಿಸ್ತೀವಿ.